ಸ್ವಾಗತ ಆಕಾಂಕ್ಷ ಕ್ವಿಜ್ ಚಾನಲ್ಗೆ. ಈ ಚಾನಲಿನಲ್ಲಿ ಸಾಮಾನ್ಯ ಜ್ಞಾನದ ಇಂಟ್ರೆಸ್ಟಿಂಗ್ ಪ್ರಶ್ನೆ ಮತ್ತು ಉತ್ತರಗಳನ್ನು ಹಾಕಿದ್ದೇವೆ. ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದೆ ಕಮೆಂಟ್ಸ್ ಮೂಲಕ ತಿಳಿಸಿ. ಕೊನೆಯದಾಗಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಿನನಿತ್ಯ ಕೋಲ್ಡ್ ಡ್ರಿಂಕ್ಸ್ ಕುಡಿಯೋದರಿಂದ ಮಾನವನ ಯಾವ ಭಾಗವು ಬೇಗನೆ ತೊಂದರೆಗೆ ಒಳಗಾಗುತ್ತದೆ? ಸರಿಯಾದಂಥ ಉತ್ತರ ಎ, ಕಿಡ್ನಿ. ದಿನನಿತ್ಯ ಕೋಲ್ಡ್ ಡ್ರಿಂಕ್ಸ್ ಕುಡಿಯೋದರಿಂದ ಮಾನವನ ಶರೀರದಲ್ಲಿನ ಕಿಡ್ನಿಯು ಬೇಗನೆ ತೊಂದರೆಗೆ ಒಳಗಾಗುತ್ತದೆ. ಯಾವ ಪ್ರಾಣಿಯ ಮೂತ್ರ ಕುಡಿಯೋದರಿಂದ ರೋಗ ನಿರೋಧಕ ಶಕ್ತಿಯು ಹೆಚ್ಚಾಗುತ್ತದೆ? ಸರಿಯಾದಂಥ ಉತ್ತರ ಸಿ, ಹಸು. ಹಸುವಿನ ಮೂತ್ರ ಕುಡಿಯೋದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯು ಹೆಚ್ಚಾಗುತ್ತದೆ. ಮೂತ್ರ ಯಾವ ಬಣ್ಣದಲ್ಲಿ ಇದ್ದರೆ ಮನುಷ್ಯನು ಸಂಪೂರ್ಣವಾಗಿ ಆರೋಗ್ಯವಂತನಾಗಿ ಇದ್ದಂತೆ? ಸರಿಯಾದಂಥ ಉತ್ತರ ಎ, ತಿಳಿ ಅರಿಶಿಣ. ತಿಳಿ ಅರಿಶಿಣ ಮೂತ್ರವಿದ್ದರೆ ಮನುಷ್ಯನು ಸಂಪೂರ್ಣವಾಗಿ ಆರೋಗ್ಯವಂತನಾಗಿ ಇದ್ದಂತೆ. ಬಾಳೆಹಣ್ಣಿನೊಂದಿಗೆ ಯಾವ ಹಣ್ಣು ಬೆರೆಸಿ ತಿಂದರೆ ತೀವ್ರವಾದ ತಲೆನೋವು ಬರುತ್ತದೆ? ಸರಿಯಾದಂಥ ಉತ್ತರ ಡಿ, ಪಪ್ಪಾಯ. ಬಾಳೆಹಣ್ಣಿನೊಂದಿಗೆ ಪಪ್ಪಾಯ ಬೆರೆಸಿ ತಿಂದರೆ ತೀವ್ರವಾದ ತಲೆನೋವು ಬರುತ್ತದೆ. ಬಿಸಿ ನೀರು ಸ್ನಾನ ಮಾಡುವವರಿಗೆ ಯಾವ ರೋಗ ಬರುವುದಿಲ್ಲ? ಸರಿಯಾದಂಥ ಉತ್ತರ ಬಿ, ಪಕ್ಷವಾತ. ಬೇಯಿಸಿದ ಕೋಳಿಯನ್ನು ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಸರಿಯಾದಂಥ ಉತ್ತರ ಡಿ, ಹೃದಯಾಘಾತ. ಬೇಯಿಸಿದ ಕೋಳಿಯನ್ನು ತಿನ್ನುವುದರಿಂದ ಹೃದಯಾಘಾತದಂಥ ರೋಗ ವಾಸಿಯಾಗುತ್ತದೆ. ಸ್ನಾನ ಎಷ್ಟು ದಿವಸಕ್ಕೊಮ್ಮೆ ನಾವು ಮಾಡಿದರೆ ಆರೋಗ್ಯವಂತರಾಗಿ ಇರಬಹುದು? ಸರಿಯಾದಂಥ ಉತ್ತರ ಬಿ, 2 ದಿವಸಕ್ಕೂ ಒಮ್ಮೆ. ನಾವು 2 ದಿವಸಕ್ಕೊಮ್ಮೆ ಸ್ನಾನ ಮಾಡಿದರೆ ಆರೋಗ್ಯವಂತರಾಗಿ ಇರಬಹುದು. ಯಾವ ತರಹದ ಉಪ್ಪನ್ನು ಸೇವಿಸಿದರೆ ಕೊಲೆಸ್ಟ್ರಾಲ್ ಮಟ್ಟವು ಕಡಿಮೆಯಾಗುತ್ತದೆ? ಸರಿಯಾದಂಥ ಉತ್ತರ ಬಿ, ಕಪ್ಪು ಉಪ್ಪು. ಕಪ್ಪು ಉಪ್ಪು ಸೇವನೆ ಮಾಡುವುದರಿಂದ ಕೊಲೆಸ್ಟ್ರಾಲ್ ಮಟ್ಟವು ಕಡಿಮೆಯಾಗುತ್ತದೆ. ಉತ್ತಮ ಆರೋಗ್ಯಕ್ಕಾಗಿ 40 ವರ್ಷದ ವಯಸ್ಸಿನ ನಂತರ ಎಷ್ಟು ಹೆಜ್ಜೆ ನಡೆಯಬೇಕು? ಸರಿಯಾದಂಥ ಉತ್ತರ ಡಿ, 11,000 ಹೆಜ್ಜೆ. ಉತ್ತಮ ಆರೋಗ್ಯಕ್ಕಾಗಿ 40 ವರ್ಷದ ನಂತರ 11,000 ಹೆಜ್ಜೆ ನಡೆಯಬೇಕು. ರಾತ್ರಿ ಮಲಗುವ ಮೊದಲು ಹೆಚ್ಚು ನೀರು ಕುಡಿದರೆ ಏನಾಗುತ್ತದೆ? ಸರಿಯಾದಂಥ ಉತ್ತರ ಎ, ಎದೆ ಉರಿ. ರಾತ್ರಿ ಮಲಗುವ ಮೊದಲು ಹೆಚ್ಚು ನೀರು ಕುಡಿದರೆ ಎದೆ ಉರಿಯಾಗುತ್ತದೆ. ತಲೆನೋವಿಗೆ ಪದೇ ಪದೇ ಮಾತ್ರೆ ಸೇವನೆ ಮಾಡುವ ಬದಲು ಇದನ್ನು ತಿಂದರೆ ಬೇಗನೆ ತಲೆನೋವು ಕಡಿಮೆಯಾಗುತ್ತದೆ. ಸರಿಯಾದಂಥ ಉತ್ತರ ಎ, ಲವಂಗದ ಪುಡಿ. ಲವಂಗದ ಪುಡಿಯು ಬೆಚ್ಚಗಿರುವ ಹಾಲಿನಲ್ಲಿ ಬೆರೆಸಿ ಕುಡಿದರೆ ಬೇಗನೆ ತಲೆನೋವು ಕಡಿಮೆಯಾಗುತ್ತದೆ. ಆಸ್ಪತ್ರೆಗೆ ಹೋಗದೆ ಕಲ್ಲುಗಳನ್ನು ಕರಗಿಸಲು ಯಾವ ಹಣ್ಣು ತಿನ್ನಬೇಕು? ಸರಿಯಾದಂಥ ಉತ್ತರ ಸಿ, ಕಲ್ಲಂಗಡಿ ಹಣ್ಣು. ಕಲ್ಲಂಗಡಿ ಹಣ್ಣು ಕಲ್ಲುಗಳನ್ನು ಕರಗಿಸುವಂತಹ ಹಣ್ಣಾಗಿದೆ. ನಮ್ಮಲ್ಲಿ ಒತ್ತಡ ಹೆಚ್ಚಾದಾಗ ಅದು ನಮ್ಮ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತದೆ? ಸರಿಯಾದಂಥ ಉತ್ತರ ಎ, ವಯಸ್ಸಾಗುವಿಕೆ. ನಮ್ಮಲ್ಲಿ ಒತ್ತಡ ಹೆಚ್ಚಾದಾಗ ಅದು ನಮ್ಮ ಮೇಲೆ ವಯಸ್ಸಾಗುವಿಕೆ ಪರಿಣಾಮವನ್ನು ಬೀರುತ್ತದೆ. ವಾರಕ್ಕೆ ಒಮ್ಮೆ 1 ಗ್ಲಾಸ್ ಯಾವ ಜ್ಯೂಸ್ ಕುಡಿಯೋದರಿಂದ ಆರೋಗ್ಯ ಉತ್ತಮವಾಗಿರುತ್ತದೆ? ಸರಿಯಾದಂಥ ಉತ್ತರ ಬಿ, ಕಲ್ಲಂಗಡಿ ಜ್ಯೂಸ್. ವಾರಕ್ಕೊಮ್ಮೆ 1 ಗ್ಲಾಸ್ ಕಲ್ಲಂಗಡಿ ಜ್ಯೂಸ್ ಕುಡಿಯೋದರಿಂದ ಉತ್ತಮ ಆರೋಗ್ಯ ಇರುತ್ತದೆ. ಆಗಾಗ ಬಾಳೆಕಾಯಿಯನ್ನು ಆಹಾರದಲ್ಲಿ ಸೇವಿಸೋದರಿಂದ ಏನಾಗುತ್ತದೆ? ಸರಿಯಾದಂಥ ಉತ್ತರ ಡಿ, ಮೇಲಿನ ಎಲ್ಲವೂ. ಆಗಾಗ ಬಾಳೆಹಣ್ಣು ಆಹಾರದಲ್ಲಿ ಸೇವನೆ ಮಾಡುವುದರಿಂದ ಹೊಟ್ಟೆ ಹುಣ್ಣು ನಿವಾರಣೆ, ಸಕ್ಕರೆ ನಿಯಂತ್ರಣ, ತೂಕ ನಷ್ಟವಾಗುತ್ತದೆ. ಪ್ರತಿದಿನ 7 ಗಂಟೆಗಿಂತ ಕಡಿಮೆ ನಿದ್ದೆ ಮಾಡುವ ಜನರಲ್ಲಿ ಹೆಚ್ಚಿನದಾಗಿ ಯಾವ ಸಮಸ್ಯೆ ಕಂಡುಬರುತ್ತದೆ?
ಸರಿಯಾದಂಥ ಉತ್ತರ ಸಿ ಕೂದಲು ಉದುರುವಿಕೆ. ಪ್ರತಿದಿನ 7 ಗಂಟೆಗಿಂತ ಕಡಿಮೆ ನಿದ್ದೆ ಮಾಡುವ ಜನರಲ್ಲಿ ಕೂದಲು ಉದುರುವಿಕೆ ಸಮಸ್ಯೆ ಕಾಣಬಹುದು. ಇಂತಹ ಇಂಟ್ರೆಸ್ಟಿಂಗ್ ಕ್ವಿಜ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.